Hello, my dear students. In my last video, I have explained the theoretical aspects of redemption of debentures. Today, I am going to explain the accounting treatments to be given for the redemption of debentures. But to start with, I would like to recall what we have discussed in the last video. I told in the last class the meaning of debentures, why the debentures are issued, meaning of redemption of debentures, what are the methods of redeeming the debentures. To recall the methods of redemption of debentures, company has got 4 different methods for redeeming the debentures. 4 ಬೇರೆ ಬೇರೆ ವಿಧಾನದಲ್ಲಿ ಡಿಬೆಂಚರ್ಸ್ ಅನ್ನು ಕಂಪನಿ ರಿಡೀಮ್ ಮಾಡಬಹುದು. ಒಂದನೇ ವಿಧಾನ, it may enter the secondary market as a buyer, as an investor, and it may purchase its own debentures. This is nothing but buying back of its own debentures. ಸೆಕೆಂಡರಿ ಮಾರ್ಕೆಟ್ಗೆ ಅದು ಒಂದು ಬೈಯರ್ ಆಗಿ, ಗ್ರಾಹಕನಾಗಿ ಅಥವಾ ಇನ್ವೆಸ್ಟರ್ ಆಗಿ ಎಂಟರ್ ಆಗ್ತದೆ ಮತ್ತು ತನ್ನದೇ ಡಿಬೆಂಚರ್ಸ್ ಅನ್ನು ತಾನೇ ಖರೀದಿ ಮಾಡುವುದರ ಮೂಲಕ ಡಿಬೆಂಚರ್ಸ್ ಅನ್ನು ರಿಡೀಮ್ ಮಾಡಬಹುದು ಕಂಪನಿ. The second method is to convert. The company may convert the debentures into the debentures of higher rate of interest, or it may convert the debentures into shares. ಡಿಬೆಂಚರ್ಸ್ ಗಳನ್ನು ಹೆಚ್ಚಿನ ಬಡ್ಡಿ ಕ್ಯಾರಿ ಮಾಡುವ ಡಿಬೆಂಚರ್ ಗಳಾಗಿ ಕನ್ವರ್ಟ್ ಮಾಡಬಹುದು ಕಂಪನಿ, ಅಥವಾ ಡಿಬೆಂಚರ್ ಗಳನ್ನು ಷೇರುಗಳಾಗಿ ಕನ್ವರ್ಟ್ ಕೂಡ ಮಾಡಬಹುದು. ಈ ಮೂಲಕವೂ ಕೂಡ ಕಂಪನಿ ತನ್ನ ಡಿಬೆಂಚರ್ಸ್ ಗಳನ್ನು ರಿಡೀಮ್ ಮಾಡಬಹುದು. ಕಂಪನಿ ಮೇ ರಿಡೀಮ್ ದ ಡಿಬೆಂಚರ್ಸ್ ಇನ್ ಇನ್ಸ್ಟಾಲ್ಮೆಂಟ್ ಆಸ್ ವೆಲ್. ಕಂತಿನ ರೂಪದಲ್ಲಿಯೂ ಕೂಡ ಡಿಬೆಂಚರ್ಸ್ ಅನ್ನು ರಿಡೀಮ್ ಮಾಡಬಹುದು. ಅದೇ ರೀತಿ ಕಂಪನಿ ಮೇ ರಿಡೀಮ್ ದ ಡಿಬೆಂಚರ್ಸ್ ಇನ್ ಒನ್ ಲಂಸಮ್. ಒಂದೇ ಲಂಸಮ್ ಆಗಿ ಕೊಡುವುದರ ಮೂಲಕ, ಒಂದು ಮೊತ್ತವನ್ನೇ ಕಂಪ್ಲೀಟ್ ಆಗಿ ಕೊಡುವುದರ ಮೂಲಕ ಕೂಡ ಕಂಪನಿ ತನ್ನ ಡಿಬೆಂಚರ್ಸ್ ಗಳನ್ನು ರಿಡೀಮ್ ಮಾಡಬಹುದು. As the syllabus requires us to concentrate on redeeming the debentures in one lump sum, I am going to concentrate, or I am going to confine myself to discuss this method only. ಈ ಮೆಥಡ್ಗೆ ಮಾತ್ರ ನನ್ನನ್ನು ನಾನು ಸೀಮಿತಗೊಳಿಸ್ತಾ ಇದ್ದೇನೆ. Let us move further. Debenture redemption reserve. I also explained in the last class the debenture redemption reserve. What is the meaning of debenture redemption reserve? Why this debenture redemption reserve is created? ಏನು ಇದರ ಅರ್ಥ, ಯಾಕೆ ಈ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅನ್ನು ನಾವು ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾನು ನನ್ನ ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ. ಆದರೂ ಕೂಡ ಅದನ್ನು ಇನ್ನೊಮ್ಮೆ ನಾನು ಡಿಸ್ಕಸ್ ಮಾಡಲಿಕ್ಕೆ ಬಯಸ್ತೇನೆ. ದಿಸ್ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಈಸ್ ಕ್ರಿಯೇಟೆಡ್ ಬೈ ಅಪ್ರಾಪ್ರಿಯೇಟಿಂಗ್ ದ ಆನ್ಯುವಲ್ ಪ್ರಾಫಿಟ್. ಅಂದ್ರೆ ಲಾಭ ಮತ್ತು ನಷ್ಟದ ಲೆಕ್ಕಾಚಾರ ಆದ ಮೇಲೆ ಲಾಭವನ್ನು ಅಪ್ರಾಪ್ರಿಯೇಟ್ ಮಾಡುವುದರ ಮೂಲಕ ನಾವು ಈ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅನ್ನು ಕ್ರಿಯೇಟ್ ಮಾಡ್ತೇವೆ. ಅಂದ್ರೆ ದ ಕ್ರಿಯೇಷನ್ ಆಫ್ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಈಸ್ ನಾಟ್ ಅ ಚಾರ್ಜ್ ಅಲ್ಲ, ಅದು ಇಟ್ಸ್ ಅನ್ ಅಪ್ರಾಪ್ರಿಯೇಷನ್. ಲಾಭ ಬಂದ ನಂತರ ನಾವು ಇದನ್ನು ಕ್ರಿಯೇಟ್ ಮಾಡ್ತೇವೆ. ಹಾಗೆ ದಿಸ್ ರಿಸರ್ವ್ ಕ್ಯಾನ್ ಓನ್ಲಿ ಬಿ ಯುಟಿಲೈಸ್ಡ್ ಫಾರ್ ದ ಪರ್ಪಸ್ ಆಫ್ ರಿಡಂಪ್ಷನ್. ಈ ರಿಸರ್ವ್ ಅನ್ನು ನಾವು ಕೇವಲ ಡಿಬೆಂಚರ್ಗಳನ್ನು ರಿಡೀಮ್ ಮಾಡುವುದಕ್ಕೋಸ್ಕರವೇ ಬಳಸ್ಕೊಳ್ಬೇಕು. ಬೇರೆ ಯಾವ ಉದ್ದೇಶಕ್ಕೂ ಕೂಡ ಈ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ದಿಸ್ ರಿಸರ್ವ್ ಈಸ್ ನಾಟ್ ಅ ಡಿವಿಸಿಬಲ್ ಪ್ರಾಫಿಟ್. ಅದೊಂದು ಡಿವಿಸಿಬಲ್ ಪ್ರಾಫಿಟ್ ಎಂದು ಪರಿಗಣಿಸಲ್ಪಡೋದಿಲ್ಲ. ದೋ ಇಟ್ ಈಸ್ ಕ್ರಿಯೇಟೆಡ್ ಫ್ರಮ್ ದಿ ಪ್ರಾಫಿಟ್, ಇದನ್ನು ನಾವು ಡಿವಿಸಿಬಲ್ ಪ್ರಾಫಿಟ್ ಆಗಿ ಪರಿಗಣಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಈ ರಿಸರ್ವ್ ಅನ್ನು ನಾನು ಕೇವಲ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ಗೆ ಮಾತ್ರ ಬಳಸಿಕೊಳ್ಳಿಕ್ಕಾಗ್ತದೆ. ಆ ಕಾರಣದಿಂದ ಇಟ್ ಎನ್ಶೂರ್ಸ್ ದ ಕ್ರಿಯೇಷನ್ ಆಫ್ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ವಿಲ್ ಎನ್ಶೂರ್ ದ ಕಂಪನಿ ದಟ್ ಇಟ್ ಹ್ಯಾಸ್ ಗಾಟ್ ಸಫಿಷಿಯಂಟ್ ಫಂಡ್ಸ್ ಎಟ್ ದ ಎಂಡ್ ಆಫ್ ದ ಮೆಚುರಿಟಿ ಟು ರಿಡೀಮ್ ದ ಡಿಬೆಂಚರ್ಸ್. ಅಂದ್ರೆ
ಡಿಬೆಂಚರ್ಸ್ ಗಳನ್ನು ಮೆಚುರಿಟಿಯ ಸಂದರ್ಭದಲ್ಲಿ ಹಿಂದಕ್ಕೆ ಕೊಡುವ ಪ್ರಸಂಗ ಬಂದಾಗ, ಹಿಂದಕ್ಕೆ ಕೊಡುವಾಗ ಕಂಪನಿಯ ಬಳಿಯಲ್ಲಿ ಸಫಿಷಿಯಂಟ್ ಫಂಡ್ ಇರುವ ಹಾಗೆ ಈ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಒಂದು ಶ್ಯೂರಿಟಿ ಕೊಟ್ಟ ಹಾಗೆ ಕೆಲಸ ಮಾಡ್ತದೆ. ದಿಸ್ ರಿಸರ್ವ್ ಇಸ್ ಆಲ್ಸೋ ನೋನ್ ಆಸ್ ಸಿಂಕಿಂಗ್ ಫಂಡ್ ಆರ್ ಡಿಬೆಂಚರ್ ರಿಡಂಪ್ಷನ್ ಫಂಡ್. ಈ ರಿಸರ್ವ್ ಅನ್ನು ನಾವು ಸಿಂಕಿಂಗ್ ಫಂಡ್ ಅಥವಾ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಂತ ಸಹ ಕರೀತೇವೆ. ದ ಆನ್ಯುವಲ್ ಪ್ರಾಫಿಟ್ಸ್ ಅಪ್ರೋಪ್ರಿಯೇಟೆಡ್ ಟು ದಿಸ್ ಫಂಡ್, ಏನು ನಾವು ಪ್ರತಿ ವರ್ಷ ಈ ಫಂಡ್ ಕ್ರಿಯೇಟ್ ಮಾಡಲಿಕ್ಕೆ ಏನು ಆನ್ಯುವಲ್ ಅಪ್ರೋಪ್ರಿಯೇಷನ್ ಮಾಡ್ತೇವೆ, ಈ ಆನ್ಯುವಲ್ ಅಪ್ರೋಪ್ರಿಯೇಷನ್ ಅನ್ನು ನಾವು ರಿಟರ್ನ್ ಬರಲಿ ಅನ್ನುವಂತಹ ದೃಷ್ಟಿಯನ್ನಿಟ್ಟುಕೊಂಡು, ಆದಾಯ ಗಳಿಸುವ ಅನ್ನುವಂತಹ ಒಂದು ದೃಷ್ಟಿಯನ್ನಿಟ್ಟುಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ. ಪ್ರತಿ ವರ್ಷವೂ ಕೂಡ ನಾವು ಏನು ಆನ್ಯುವಲ್ ಅಪ್ರೋಪ್ರಿಯೇಷನ್ ಮಾಡ್ತೇವೆ, ಏನು ಪ್ರತಿ ವರ್ಷ ನಾವು ಫಂಡಿಗೆ ಟ್ರಾನ್ಸ್ಫರ್ ಮಾಡ್ತೇವೆ, ವರ್ಗಾವಣೆ ಮಾಡ್ತೇವೆ, ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ. ಈ ಇನ್ವೆಸ್ಟ್ಮೆಂಟ್ ಮಾಡುವ ಮೂಲ ಉದ್ದೇಶ ಏನು ಅಂತ ಕೇಳಿದ್ರೆ, ರಿಟರ್ನ್ ಬರಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು, ಬಡ್ಡಿ ಬರಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ. ಅದೇ ರೀತಿಯಾಗಿ ದಿಸ್ ಇನ್ವೆಸ್ಟ್ಮೆಂಟ್ ದಟ್ ವಿ ಆರ್ ಮೇಕಿಂಗ್ ಇಸ್ ಕಾಲ್ಡ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಆರ್ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್. ಅದಕ್ಕೂ ಈ ಹೆಸರಿನಲ್ಲಿ ನಾವು ಕರಿಬಹುದು. ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಂತ ಸಹ ಕರಿಬಹುದು, ಅಥವಾ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಂತ ಸಹ ನಾವು ಕರಿಬಹುದು. The amount of annual appropriation, that is the amount to be contributed annually to this fund, ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತ ಹೇಳಿದ್ರೆ, it is the product of amount needed on the maturity and the sinking fund table value. ಹೇಗೆ ನಾವು ಪ್ರತಿ ವರ್ಷ ಆನ್ಯುವಲ್ ಅಪ್ರೋಪ್ರಿಯೇಷನ್ ಮಾಡ್ತೇವೆ ಅಥವಾ ಯಾವ ಮೊತ್ತವನ್ನು ನಾವು ಆನ್ಯುವಲ್ ಅಪ್ರೋಪ್ರಿಯೇಷನ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಹೇಗೆ ನಡೀತದೆ ಅಂತ ಹೇಳಿದ್ರೆ, ನಮಗೆ ಮೆಚುರಿಟಿಯಲ್ಲಿ ಎಷ್ಟು ಹಣ ಬೇಕು ಡಿಬೆಂಚರ್ಸ್ ಅನ್ನು ವಾಪಸ್ ಕೊಡುವುದಕ್ಕೆ, ಅದನ್ನು ಸಿಂಕಿಂಗ್ ಫಂಡ್ ಟೇಬಲ್ ವ್ಯಾಲ್ಯೂನಿಂದ ಮಲ್ಟಿಪ್ಲೈ ಮಾಡುವುದರ ಮೂಲಕ ನಮಗೆ ಒಂದು ಮೊತ್ತ ಸಿಗ್ತದೆ. ನಿಮಗೊಂದು ಸಂದೇಹ ಹುಟ್ಟಬಹುದು, ಈಗ ಈ ಸಿಂಕಿಂಗ್ ಫಂಡ್ ಟೇಬಲ್ ವ್ಯಾಲ್ಯೂ ಎಲ್ಲಿ ಸಿಗುತ್ತೆ, ಅದನ್ನು ಬೈಹಾರ್ಟ್ ಮಾಡಬೇಕಾ? ಹಾಗಾದ್ರೆ ಅದೇನು ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಎಕ್ಸಾಮಿನೇಷನ್ ನಲ್ಲಿ ಸಿಂಕಿಂಗ್ ಫಂಡ್ ಟೇಬಲ್ ವ್ಯಾಲ್ಯೂವನ್ನು ಕೊಟ್ಟಿರ್ತಾರೆ. ಆ ಟೇಬಲ್ ವ್ಯಾಲ್ಯೂವನ್ನು ಬಳಸಿಕೊಂಡು ನಾವು ಎಷ್ಟು ಮೆಚುರಿಟಿಯಲ್ಲಿ ಮೊತ್ತ ಬೇಕು ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಿಕೊಂಡು ಎರಡನ್ನು ಮಲ್ಟಿಪ್ಲೈ ಮಾಡುವುದರ ಮೂಲಕ ಪ್ರತಿ ವರ್ಷ ನಾನು ಎಷ್ಟು ಆನ್ಯುವಲ್ ಅಪ್ರೋಪ್ರಿಯೇಷನ್ ಮಾಡಬೇಕು ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಮುಖ್ಯ ಇದು ಕೂಡ. ಒಮ್ಮೆ ನಾವು ಆನ್ಯುವಲ್ ಅಪ್ರೋಪ್ರಿಯೇಷನ್ ನ ಮೊತ್ತ ಡಿಸೈಡ್ ಮಾಡಿತು ಅಂತಾದ್ರೆ, ಲೆಕ್ಕಾಚಾರ ಮಾಡಿ ನಮಗೆ ಅದು ಬಂತು ಅಂತಾದ್ರೆ, ಆ ಮೊತ್ತ ಪ್ರತಿ ವರ್ಷವೂ ಕೂಡ ಸೇಮ್ ಇರುತ್ತೆ. ಇದು ಬಹಳ ಮುಖ್ಯ. ಲೆಟ್ ಅಸ್ ಮೂವ್ ಫರ್ದರ್. ಲೆಟ್ ಅಸ್ ನೌ ಕಾನ್ಸಂಟ್ರೇಟ್ ಆನ್ ದ ಅಕೌಂಟಿಂಗ್ ಎಂಟ್ರೀಸ್ ಟು ಬಿ ಗಿವನ್. ನಾವು ಹೇಗೆ ಅಕೌಂಟಿಂಗ್ ಎಂಟ್ರೀಸ್ ಕೊಡ್ತೇವೆ ಅಂತ ಹೇಳಿದ್ರೆ, ದ ಲೈಫ್ ಟೈಮ್ ಆಫ್ ದ ಡಿಬೆಂಚರ್ಸ್ ಏನಿದೆ ಅದನ್ನು ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡಬೇಕಾಗುತ್ತೆ. ಎಂಟ್ರೀಸ್ ಆರ್ ರಿಕ್ವೈರ್ಡ್ ಟು ಬಿ ಪಾಸ್ಡ್ ಇನ್ ದ ಫಸ್ಟ್ ಇಯರ್ ಆಸ್ ದ ಫಸ್ಟ್ ಪಾರ್ಟ್. ಒಂದನೇ ಭಾಗವಾಗಿ ನಾವು ಎಂಟ್ರೀಸ್, ಅಕೌಂಟಿಂಗ್ ಎಂಟ್ರೀಸ್ ಟು ಬಿ ಪಾಸ್ಡ್ ಫಾರ್ ದ ಫಸ್ಟ್ ಇಯರ್ಗೆ ನಾವು ಎಂಟ್ರೀಸ್ ಪಾಸ್ ಮಾಡಬೇಕಾಗ್ತದೆ. ಎರಡನೇ ಭಾಗವಾಗಿ ನಾವು ಸಬ್ಸಿಕ್ವೆಂಟ್ ಇಯರ್ಸ್ಗೆ ಎಂಟ್ರೀಸ್ ಪಾಸ್ ಮಾಡಬೇಕಾಗ್ತದೆ. ಮೂರನೇ ಭಾಗವಾಗಿ ಲಾಸ್ಟ್ ಇಯರ್ಗೂ ಕೂಡ ನಾವು ಅಕೌಂಟಿಂಗ್ ಎಂಟ್ರೀಸ್ ಅನ್ನು ಪಾಸ್ ಮಾಡಬೇಕಾಗ್ತದೆ. ಏನ್ ಸರ್ ಇದು ಫಸ್ಟ್ ಇಯರ್, ಸಬ್ಸಿಕ್ವೆಂಟ್ ಇಯರ್, ಲಾಸ್ಟ್ ಇಯರ್ ಅನ್ನುವಂತಹ ಒಂದು ಕನ್ಫ್ಯೂಷನ್ ಅಥವಾ ಸಂದೇಹ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರಬಹುದು. ಈಗ 5 ವರ್ಷದ ಒಂದು ಮೆಚುರಿಟಿ ಅವಧಿ ಇರುವ ಡಿಬೆಂಚರ್ ಅಂತ ಎಣಿಸಿನಿ. 5 ವರ್ಷದ್ದು, 1, 2, 3, 4, 5 ವರ್ಷ. 5ನೇ ವರ್ಷದ ಕೊನೆಯಲ್ಲಿ ನಾನು ಡಿಬೆಂಚರ್ಸ್ ಅನ್ನು ರಿಡೀಮ್ ಮಾಡಬೇಕು ಅಂತ ಆದ ಪಕ್ಷದಲ್ಲಿ ಈ 5 ವರ್ಷವನ್ನು ನಾನು ಹೇಗೆ 3 ಭಾಗಗಳಾಗಿ ವಿಂಗಡಣೆ ಮಾಡ್ತೇನೆ ಸರಿಯಾಗಿ ತಿಳಿದುಕೊಳ್ಳಿ. 1ನೇ ವರ್ಷ ವಿಲ್ ಬಿ ದ ಫಸ್ಟ್ ಇಯರ್, 5ನೇ ವರ್ಷ ವಿಲ್ ಬಿ ದ ಲಾಸ್ಟ್ ಇಯರ್. ಹಾಗಾದ್ರೆ ಮಧ್ಯದಲ್ಲಿ 3 ವರ್ಷ ಬಂತಲ್ಲಿ, ಹೌದು ತಾನೆ? 2, 3 ಮತ್ತು 4. ಈ 3 ವರ್ಷಗಳು ಕೂಡ ಸಬ್ಸಿಕ್ವೆಂಟ್ ಇಯರ್ಸ್ ಎಂದು ಪರಿಗಣಿಸಲ್ಪಡ್ತದೆ. ಹಾಗಾದ್ರೆ ಫಸ್ಟ್ ಇಯರ್ ಗೊತ್ತಾಯ್ತು, ಸಬ್ಸಿಕ್ವೆಂಟ್ ಇಯರ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಲಾಸ್ಟ್ ಇಯರ್ ಅಂದ್ರೆ ಸಹ ಏನು ಅಂತ ಗೊತ್ತಾಯ್ತು. ಈ ಎಲ್ಲಾ ವರ್ಷಗಳಿಗೂ ಕೂಡ ನಾವು ಅಕೌಂಟಿಂಗ್ ಎಂಟ್ರೀಸ್ ಅನ್ನು ಪಾಸ್ ಮಾಡಬೇಕಾಗ್ತದೆ. ಬಟ್ ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಳಿ, ಎಲ್ಲಾ ವರ್ಷಗಳಲ್ಲೂ ಕೂಡ ನಾವು ವರ್ಷದ ಕೊನೆಯಲ್ಲಿಯೇ ಜರ್ನಲ್ ಎಂಟ್ರಿ ಪಾಸ್ ಮಾಡೋದು. ವರ್ಷದ ಬಿಗಿನಿಂಗ್ ನಲ್ಲಿ ಯಾವ ಜರ್ನಲ್ ಎಂಟ್ರಿನೂ ನಾವು ಪಾಸ್ ಮಾಡೋದಿಲ್ಲ. ಹಾಗಾಗಿ ಫಸ್ಟ್ ಇಯರ್ ನ ಎಂಡ್ ಅಲ್ಲಿ ನಾವು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಾಗ್ತದೆ, ಸಬ್ಸಿಕ್ವೆಂಟ್ ಇಯರ್ ನ ಎಂಡ್ ಅಲ್ಲಿ ನಾವು ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕಾಗ್ತದೆ.
ಮತ್ತು ಲಾಸ್ಟ್ ಇಯರ್ನ ಎಂಡಲ್ಲೂ ಕೂಡ ನಾವು ಎಂಟ್ರೀಸ್ ಪಾಸ್ ಮಾಡಬೇಕಾಗ್ತದೆ. ವಿತ್ ದಿಸ್ ಐಡಿಯಾ ಲೆಟ್ ಮಿ ಡಿಸ್ಕಸ್ ದ ಅಕೌಂಟಿಂಗ್ ಎಂಟ್ರೀಸ್ ಟು ಬಿ ಗಿವನ್ ಇನ್ ಫಸ್ಟ್ ಇಯರ್, ಸಬ್ಸಿಕ್ವೆಂಟ್ ಇಯರ್ ಅಂಡ್ ಲಾಸ್ಟ್ ಇಯರ್ಸ್. ಸೊ ನಾವು ಫಸ್ಟ್ ಸ್ಟಾರ್ಟ್ ಮಾಡೋದು ಯಾವುದರಿಂದ ಅಂತ ಹೇಳಿದ್ರೆ ಫಸ್ಟ್ ಇಯರ್ನಿಂದ ಸ್ಟಾರ್ಟ್ ಮಾಡುವ. ಫಸ್ಟ್ ಇಯರ್ನಲ್ಲಿ ನಾವು ಯಾವ ಎಂಟ್ರೀಸ್ ಪಾಸ್ ಮಾಡಬೇಕನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತೇನೆ. ಇನ್ನೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತ ಹೇಳಿದ್ರೆ ಫಸ್ಟ್ ಇಯರ್ನಲ್ಲೂ ಕೂಡ ನಾವು ಎಂಡಲ್ಲಿ ಅಕೌಂಟಿಂಗ್ ಎಂಟ್ರೀಸ್ ಪಾಸ್ ಮಾಡಬೇಕು, ಸಬ್ಸಿಕ್ವೆಂಟ್ ಇಯರ್ಸ್ನಲ್ಲೂ ಹಾಗೆ, ಲಾಸ್ಟ್ ಇಯರ್ನಲ್ಲೂ ಕೂಡ ಹಾಗೆ. ಎಲ್ಲ ವರ್ಷಗಳ ಕೊನೆಯಲ್ಲಿ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ಸರಿ, ನಾವು ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದ ಫಸ್ಟ್ ಇಯರ್. ಫಸ್ಟ್ ಇಯರ್ನಲ್ಲಿ ನಾನು 2 ಜರ್ನಲ್ ಎಂಟ್ರೀಸ್ ಅನ್ನು ಪಾಸ್ ಮಾಡಬೇಕಾಗ್ತದೆ, 2 ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಏನ್ ಸರ್ 2 ವಿಚಾರಗಳು ಅನ್ನುವಂಥದ್ದನ್ನು ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡಲಿಕ್ಕೆ ಪ್ರಾರಂಭ ಮಾಡುವ. ಫಸ್ಟ್ ಇಯರ್ನ ಎಂಡಲ್ಲಿ ಆಸ್ ಅ ವೆರಿ ಫಸ್ಟ್ ಎಂಟ್ರಿ ವಿ ಆರ್ ಗೋಯಿಂಗ್ ಟು ಪಾಸ್ ದ ಎಂಟ್ರಿ ಫಾರ್ ದ ಆನ್ಯುವಲ್ ಅಪ್ರೋಪ್ರಿಯೇಷನ್. ಪ್ರತಿ ವರ್ಷವೂ ಕೂಡ ನಾವು ಸಿಂಕಿಂಗ್ ಫಂಡ್ಗೆ, ಡಿಬೆಂಚರ್ ರಿಡಂಪ್ಷನ್ ಫಂಡ್ಗೆ ನಾವು ಏನು ಮಾಡಬೇಕಾಗ್ತದೆ, ಆನ್ಯುವಲ್ ಅಪ್ರೋಪ್ರಿಯೇಷನ್ ಮಾಡಬೇಕಾಗ್ತದೆ. ಆ ಆನ್ಯುವಲ್ ಅಪ್ರೋಪ್ರಿಯೇಷನ್ ಮಾಡಿದ್ದಕ್ಕೆ ನಾನು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಾಗ್ತದೆ. ಯಾವುದರಿಂದ ನಾವು ಆನ್ಯುವಲ್ ಅಪ್ರೋಪ್ರಿಯೇಷನ್ ಮಾಡಬೇಕು? ಲಾಭದಿಂದ ಆನ್ಯುವಲ್ ಅಪ್ರೋಪ್ರಿಯೇಷನ್ ಮಾಡಬೇಕು. ಲಾಭ when I'm appropriating for the sinking fund, ನಾನು ಅದನ್ನು ಬಳಸ್ತಾ ಇದ್ದೇನಂತ ಆದಾಗ ಲಾಭ will decrease, my appropriation ಅನ್ನುವಂಥದ್ದು will reduce my profit. ನನ್ನ ಲಾಭವನ್ನು ಅದು ಕಡಿಮೆ ಮಾಡ್ತದೆ. ಅಂದ್ರೆ ನನ್ನ ಬಳಿಯಲ್ಲಿರುವಂತಹ ರಿಟೈನ್ಡ್ ಅರ್ನಿಂಗ್ಸ್ ನ ಮೊತ್ತ ಅನ್ನುವಂಥದ್ದು ಕಮ್ಮಿ ಆಗ್ತದೆ. ಹಾಗಾಗಿ ಏನು ನಾನು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್. ಈಗ ನಾನೊಂದು 25,000 ಪ್ರತಿ ವರ್ಷವೂ ಆನ್ಯುವಲ್ ಅಪ್ರೋಪ್ರಿಯೇಷನ್ ಮಾಡ್ತೇನಂತಾದ್ರೆ 25,000ವನ್ನು ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಿಂದ ಅಪ್ರೋಪ್ರಿಯೇಟ್ ಮಾಡಬೇಕಾಗ್ತದೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ನಾನು ಯಾವುದಕ್ಕೆ ಅಪ್ರೋಪ್ರಿಯೇಟ್ ಮಾಡ್ತೇನೆ? ಐ ಆಮ್ ಅಪ್ರೋಪ್ರಿಯೇಟಿಂಗ್ ಫಾರ್ ದ ಸಿಂಕಿಂಗ್ ಫಂಡ್. ಇಟ್ ಈಸ್ ಅ ಲಯಬಿಲಿಟಿ. ಆ ಲಯಬಿಲಿಟಿ ಇನ್ಕ್ರೀಸ್ ಆಗ್ತದೆ ಬಿಕಾಸ್ ಐ ಹ್ಯಾವ್ ಟು ಕೀಪ್ ದಟ್ ಲಯಬಿಲಿಟಿ ಟಿಲ್ ದ ಮೆಚುರಿಟಿ. ನಾನು ಅದನ್ನು ಮುಟ್ಲಿಕ್ಕೆ ಬರೋದಿಲ್ಲ. ನಾನು ಅದನ್ನು ರಿಡಂಪ್ಷನ್ಗೋಸ್ಕರ ಕ್ರಿಯೇಟ್ ಮಾಡುವ ಹೊಣೆಗಾರಿಕೆ ನನ್ನ ಮೇಲಿದೆ. ಹಾಗಾಗಿ ಇಟ್ಸ್ ಅ ಲಯಬಿಲಿಟಿ. ಲಯಬಿಲಿಟಿ ಇನ್ಕ್ರೀಸಸ್, ಸಿಂಕಿಂಗ್ ಫಂಡ್ ಅಕೌಂಟ್ ಶುಡ್ ಬಿ ಕ್ರೆಡಿಟೆಡ್. ಹಾಗಾಗಿ ಏನು ನರೇಷನ್ ಪಾಸ್ ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಬರಿತೇನೆ ಅಂತ ಹೇಳಿದ್ರೆ ಎಂಟ್ರಿ ಫಾರ್ ದ ಆನ್ಯುವಲ್ ಅಪ್ರೋಪ್ರಿಯೇಷನ್ ಮೇಡ್. ಇದು ನನ್ನ ಆನ್ಯುವಲ್ ಅಪ್ರೋಪ್ರಿಯೇಷನ್ಗೆ. ಇದು ಎಂಟ್ರಿ ನಂಬರ್ 1 ಇನ್ ದ ಫಸ್ಟ್ ಇಯರ್, ದಟ್ ಟು ಫಾರ್ ದ ಆನ್ಯುವಲ್ ಅಪ್ರೋಪ್ರಿಯೇಷನ್. ಲೆಟ್ ಅಸ್ ಮೂವ್ ಟು ದ ಸೆಕೆಂಡ್ ಎಂಟ್ರಿ. ಏನು ಎರಡನೇ ಎಂಟ್ರಿ ಅಂತ ಹೇಳಿದ್ರೆ ನಮಗೆ ಗೊತ್ತು, ಪ್ರತಿ ವರ್ಷ ನಾವು ಏನು ಅಪ್ರೋಪ್ರಿಯೇಟ್ ಮಾಡ್ತೇವೆ ಈ ಅಪ್ರೋಪ್ರಿಯೇಟೆಡ್ ಮೊತ್ತವನ್ನು ನಾನು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಐ ನೀಡ್ ಟು ರಿಸೀವ್ ದ ರಿಟರ್ನ್ ಬರಲಿ ಅನ್ನುವ ಕಾರಣಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಹಾಗಾಗಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೇನೆ. ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮೈ ಅಸೆಟ್ ಇನ್ ದ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸಸ್. ಹಾಗಾಗಿ ನಾನು ಅದನ್ನು ಡೆಬಿಟ್ ಮಾಡಬೇಕು. ಆ ಇನ್ವೆಸ್ಟ್ಮೆಂಟ್ನ ಹೆಸರೇನು? ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ನೀವು ಅದನ್ನು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಸಹ ಕರಿಬಹುದು. ನಾನು ಇಲ್ಲಿ ಜರ್ನಲ್ ಎಂಟ್ರಿಯಲ್ಲಿ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಬಳಸಿದ್ದೇನೆ. ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಸಹ ನೀವು ಬಳಸಬಹುದು. ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಬಿಕಾಸ್ ಅನ್ ಅಸೆಟ್ ಇನ್ಕ್ರೀಸಸ್ ಇನ್ ದ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್. ಹಾಗಾಗಿ ನಾನು ಡೆಬಿಟ್ ಮಾಡಿದೆ. ಸಿನ್ಸ್ ಐ ಆಮ್ ಮೇಕಿಂಗ್ ದ ಇನ್ವೆಸ್ಟ್ಮೆಂಟ್ ಐ ಹ್ಯಾವ್ ಟು ಲೂಸ್ ಮೈ ಮನಿ ಇನ್ ದ ಬ್ಯಾಂಕ್ ಅಕೌಂಟ್. ನನ್ನ ಬ್ಯಾಂಕ್ ಅಕೌಂಟ್ ನಲ್ಲಿ ಹಣ ಕಡಿಮೆ ಆಗ್ತದೆ. ಎ ಡಿಕ್ರೀಸ್ ಇನ್ ದ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ವಿಲ್ ಟೇಕ್ ಪ್ಲೇಸ್. ಹಾಗಾಗಿ ನಾನು ಬ್ಯಾಂಕ್ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಿದೆ ಟು ಬ್ಯಾಂಕ್ ಅಕೌಂಟ್. ಹಾಗಾದ್ರೆ ನರೇಷನ್ ಏನಾಗ್ತದೆ? ಎಂಟ್ರಿ ಫಾರ್ ದ ಇನ್ವೆಸ್ಟ್ಮೆಂಟ್ ಮೇಡ್. ದೀಸ್ ಆರ್ ದ ಓನ್ಲಿ 2 ಎಂಟ್ರೀಸ್. ಇವೆರಡು ಮಾತ್ರ ಎಂಟ್ರೀಸ್ ನಾವು ಫಸ್ಟ್ ಇಯರ್ನ ಎಂಡ್ ಅಲ್ಲಿ ಪಾಸ್ ಮಾಡಲಿಕ್ಕೆ. ಬೇರೆ ಯಾವ ಎಂಟ್ರೀಸ್ ಬರೋದಿಲ್ಲ. ಪ್ಲೀಸ್ ನೋಟ್ ದಟ್ ದೀಸ್ ಆರ್ ದ ಓನ್ಲಿ 2 ಎಂಟ್ರೀಸ್ ದಟ್ ಯು ಮಸ್ಟ್ ಪಾಸ್ ಎಟ್ ದ ಎಂಡ್ ಆಫ್ ದ ಫಸ್ಟ್ ಇಯರ್. ಇವೆರಡೇ ಎಂಟ್ರೀಸ್ ಬರೋದು. ಸರಿ ತಾನೆ? ಲೆಟ್ ಅಸ್ ಮೂವ್ ಟು ದ ಸಬ್ಸಿಕ್ವೆಂಟ್ ಇಯರ್ಸ್ ನಾವು. ಸಬ್ಸಿಕ್ವೆಂಟ್ ಇಯರ್ಸ್ ನನ್ನ ಉದಾಹರಣೆಯಲ್ಲಿ 2ನೇ ವರ್ಷದ ಎಂಡಲ್ಲಿ, 3ನೇ ವರ್ಷದ ಎಂಡಲ್ಲಿ, 4ನೇ ವರ್ಷದ ಎಂಡಲ್ಲಿ ನಾವು ಏನು ಎಂಟ್ರೀಸ್ ಪಾಸ್ ಮಾಡಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತೇನೆ. ಬಟ್ ಹೇಳುವ ಮೊದಲು ನೆನಪಿಟ್ಕೊಳ್ಳಿ, ಏನು ನಾನು ಜರ್ನಲ್ ಎಂಟ್ರೀಸ್ ಈಗ ಪಾಸ್ ಮಾಡಲಿಕ್ಕೆ ಹೊರಟಿದ್ದೇನೆ ಸಬ್ಸಿಕ್ವೆಂಟ್ ಇಯರ್ಸ್ ನಲ್ಲಿ, ಆ ಎಲ್ಲಾ ಜರ್ನಲ್ ಎಂಟ್ರೀಸ್ಗಳು ರಿಪೀಟ್ ಆಗ್ತದೆ ಎಲ್ಲಾ ಸಬ್ಸಿಕ್ವೆಂಟ್ ಇಯರ್ಸ್ ನಲ್ಲಿ ವಿತ್ ಚೇಂಜ್ ಇನ್ ದ ಅಮೌಂಟ್. ಅಷ್ಟೇ, ಅಮೌಂಟ್ ನಲ್ಲಿ ಬದಲಾವಣೆ ಇದ್ದುಕೊಂಡು ಎಂಟ್ರೀಸ್ ರಿಪೀಟ್ ಆಗ್ತವೆ. ಹಾಗಾಗಿ ನಾನು ಒಂದು ಸಬ್ಸಿಕ್ವೆಂಟ್ ಇಯರ್ನ ಎಂಟ್ರಿಯನ್ನು ಹೇಳಿಕೊಟ್ಟೆ ಅಂತ ಹೇಳಿದ್ರೆ
ಅದರ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಇಯರ್ಗೂ ಅದೇ ಬರುತ್ತೆ, ಅದರ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಇಯರ್ಗೂ ಅದೇ ಬರುತ್ತೆ, ಟಿಲ್ ಲಾಸ್ಟ್ ಇಯರ್ನವರೆಗೆ ಏನು ಸಬ್ಸಿಕ್ವೆಂಟ್ ಇಯರ್ಸ್ ಬರ್ತದೆ, ಎಲ್ಲ ಸಬ್ಸಿಕ್ವೆಂಟ್ ಇಯರ್ಸ್ನಲ್ಲಿ ಸೇಮ್ ಜರ್ನಲ್ ಎಂಟ್ರೀಸ್ ಬರ್ತದೆ ವಿತ್ ದ ಲಿಟಲ್ ಚೇಂಜ್ ಇನ್ ದ ಅಮೌಂಟ್ ಅಷ್ಟೇ. ಸರಿ ತಾನೆ? ಲೆಟ್ ಅಸ್ ಮೂವ್ ಟು ದ ಎಂಟ್ರಿ ನಂಬರ್ 1 at the end of subsequent year. ಸರಿ ತಾನೆ? Let me start now. You know that ಫಸ್ಟ್ ಇಯರ್ನ ಎಂಡಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ. ಇನ್ವೆಸ್ಟ್ಮೆಂಟ್ ಯಾತಕ್ಕೆ ಮಾಡಿದ್ದು? ರಿಟರ್ನ್ ಬರಲಿ ಅನ್ನುವಂಥ ಕಾರಣಕ್ಕೆ ಮಾಡಿದ್ದು. ರಿಟರ್ನ್ ಯಾವ ರೀತಿಯಲ್ಲಿ ಬರ್ತದೆ? ಬಡ್ಡಿಯ ರೂಪದಲ್ಲಿ ರಿಟರ್ನ್ ಬರ್ತದೆ ಅಂತ ಎಣಿಸಬೇಕು. ಬಡ್ಡಿಯ ರೂಪದಲ್ಲಿ ರಿಟರ್ನ್ ಬಂದಿತ್ತು ಅಂತಾದ್ರೆ ಎನ್ ಇನ್ಕಮ್ ಈಸ್ ರಿಸೀವ್ಡ್ ಬೈ ಅಸ್, ನಮಗೆ ಇನ್ಕಮ್ ಬಂದಿದೆ ಅಂತ ಹೇಳಿದ್ರೆ ಸರ್ಟನ್ಲಿ ಮೈ ಬ್ಯಾಂಕ್ ಬ್ಯಾಲೆನ್ಸ್ ವಿಲ್ ಇನ್ಕ್ರೀಸ್. ಹಾಗಾಗಿ ಬ್ಯಾಂಕ್ ಅಕೌಂಟ್ ಶುಡ್ ಬಿ ಡೆಬಿಟೆಡ್. ನನ್ನ ಬ್ಯಾಂಕ್ ಅಕೌಂಟ್ ಅನ್ನು ನಾನು ಡೆಬಿಟ್ ಮಾಡಬೇಕಾಗ್ತದೆ, ಬಿಕಾಸ್ ಐ ಆಮ್ ರಿಸೀವಿಂಗ್ ಇಂಟರೆಸ್ಟ್. ಹಾಗಾಗಿ ಬ್ಯಾಂಕ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್ ಅಂಡ್ ಐ ಹ್ಯಾವ್ ಟು ಕ್ರೆಡಿಟ್ ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಯಾಕೆ ನಾನು ಕ್ರೆಡಿಟ್ ಮಾಡಿದೆ? ಬಿಕಾಸ್ ಇಟ್ಸ್ ಎ ನಾಮಿನಲ್ ಅಕೌಂಟ್ ದಟ್ ಐ ಆಮ್ ರಿಕ್ವೈರ್ಡ್ ಟು ಕ್ರೆಡಿಟ್. ನಾಮಿನಲ್ ಅಕೌಂಟ್ ಯಾವುದಿದು? ಇಂಟ್ರೆಸ್ಟ್ ನನಗೆ ಯಾವುದರ ಮೇಲೆ ಬರ್ತಾ ಉಂಟು? ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ನ ಮೇಲೆ ಬರ್ತಾ ಉಂಟು. ಹಾಗಾಗಿ ನಾನು ಏನು ಜರ್ನಲ್ ಎಂಟ್ರಿ ಪಾಸ್ ಮಾಡಿದೆ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂಡ್ ದ ನರೇಷನ್ ಈಸ್ ಎಂಟ್ರಿ ಫಾರ್ ದ ರಿಸೀಟ್ ಆಫ್ ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್. ಬಡ್ಡಿ ಬಂತು. ಬಟ್ ಡೂ ರಿಮೆಂಬರ್, ಏನು ಈ ಬಡ್ಡಿ ಬಂದಿದೆ, ದಿಸ್ ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಏನು ನಾನು ಕ್ರೆಡಿಟ್ ಮಾಡಿದ್ದೇನೆ ಅದನ್ನು ನಾನು ಕ್ಲೋಸ್ ಮಾಡಬೇಕು. ಬಿಕಾಸ್ ಇಟ್ ಇಸ್ ಅ ನಾಮಿನಲ್ ಅಕೌಂಟ್. ಐ ಹ್ಯಾವ್ ಟು ಟ್ರಾನ್ಸ್ಫರ್ ಇಟ್ ಟು ಕ್ಲೋಸ್ ಇಟ್. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಟ್ರಾನ್ಸ್ಫರ್ ಇಟ್ ಟು ದ ಸಿಂಕಿಂಗ್ ಫಂಡ್. ಸಿಂಕಿಂಗ್ ಫಂಡ್ಗೆ ನಾನು ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಹಾಗಾಗಿ ಐ ಹ್ಯಾವ್ ಟು ಪಾಸ್ ದ ಎಂಟ್ರಿ ಫಾರ್ ದ ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ದ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್. ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ನ ಮೇಲೆ ಏನು ಬಡ್ಡಿ ಬಂದಿದೆ ಆ ಬಡ್ಡಿಯನ್ನು ನಾನು ಸಿಂಕಿಂಗ್ ಫಂಡ್ಗೆ ವರ್ಗಾವಣೆ ಮಾಡುವುದರ ಮೂಲಕ ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಶುಡ್ ಬಿ ಕ್ಲೋಸ್ಡ್. ಇನ್ ದ ಪ್ರೀವಿಯಸ್ ಎಂಟ್ರಿ ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಅನ್ನು ನಾನು ಕ್ರೆಡಿಟ್ ಮಾಡಿದ್ದೆ. ಈಗ ನಾನು ಅದನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಅದನ್ನು ಏನು ಮಾಡಬೇಕಾಗ್ತದೆ? ಡೆಬಿಟ್ ಮಾಡಬೇಕಾಗ್ತದೆ. ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಎಲ್ಲಿಗೆ ವರ್ಗಾವಣೆ ಮಾಡಬೇಕು? ಟು ಸಿಂಕಿಂಗ್ ಫಂಡ್ ಅಕೌಂಟ್. These are the two additional entries that you have to pass in each subsequent years. ಪ್ರತಿ ವರ್ಷದ ಸಬ್ಸಿಕ್ವೆಂಟ್ ಇಯರ್ ನಲ್ಲಿ ನಾವು ಈ ಎರಡು ಎಂಟ್ರೀಸ್ ಅನ್ನು ನಾನು ಎಡಿಷನಲ್ ಎಂಟ್ರಿ ಆಗಿ ಪಾಸ್ ಮಾಡಬೇಕಾಗ್ತದೆ. ಉಳಿದದ್ದು ಎರಡು ಎಂಟ್ರೀಸ್ ಆಸ್ ಯೂಶುವಲ್ ರಿಪೀಟ್ ಆಗ್ತದೆ. ಯಾವುದೆಲ್ಲ ಉಳಿದ ಎರಡು ಎಂಟ್ರೀಸ್ ಆಸ್ ಯೂಶುವಲ್ ರಿಪೀಟ್ ಆಗ್ತದೆ ಅಂತ ಹೇಳಿದ್ರೆ, ಒಂದು ಫಾರ್ ದ ಆನ್ಯುವಲ್ ಅಪ್ರಾಪ್ರಿಯೇಷನ್. ಆನ್ಯುವಲ್ ಅಪ್ರಾಪ್ರಿಯೇಷನ್ ಹೋದ ವರ್ಷ ನಾನು 25,000 ಎಂಟ್ರಿ ಅಪ್ರಾಪ್ರಿಯೇಷನ್ ಮಾಡಿದನಂತಾದ್ರೆ ಈ ವರ್ಷನೂ 25,000. ಇದು ಅಂದಾಜಿಗೆ ಮಾಡುವಂತ ಮೊತ್ತ ಅಲ್ಲ. ಆನ್ಯುವಲ್ ಅಪ್ರಾಪ್ರಿಯೇಷನ್ ಎಷ್ಟು ಮಾಡಬೇಕನ್ನುವಂಥದ್ದನ್ನು ಒಂದು ಲೆಕ್ಕಾಚಾರ ಮಾಡುವ ವಿಧಾನ ಹೇಳಿಕೊಟ್ಟಿದ್ದೇನೆ. ನನಗೆ ಕೊನೆಯಲ್ಲಿ ಎಷ್ಟು ಮೊತ್ತ ಬೇಕು? ಮಲ್ಟಿಪ್ಲೈಡ್ ಬೈ ದ ಸಿಂಕಿಂಗ್ ಫಂಡ್ ಟೇಬಲ್ ವ್ಯಾಲ್ಯೂ. ಏನು ನಾನು ಮಲ್ಟಿಪ್ಲೈ ಮಾಡಿ ಎಷ್ಟು ಮೊತ್ತ ಬರ್ತದೆ ಅದು ಫಿಕ್ಸ್ಡ್ ಆಗಿರ್ತದೆ. ಪ್ರತಿ ವರ್ಷವೂ ಕೂಡ ಏನು ಆನ್ಯುವಲ್ ಅಪ್ರಾಪ್ರಿಯೇಷನ್ ಮಾಡ್ತೇನೆ ಆ ಮೊತ್ತ ಸೇಮ್ ಇರ್ತದೆ. ಎಂಟ್ರಿ ಏನಾಗಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್, ಐ ಆಮ್ ಅಪ್ರಾಪ್ರಿಯೇಟಿಂಗ್ ದ ಪ್ರಾಫಿಟ್ ಟು ಎಲ್ಲಿಗೆ ಅಪ್ರಾಪ್ರಿಯೇಟ್ ಮಾಡ್ತಾ ಇದ್ದೇನೆ? ಟು ಸಿಂಕಿಂಗ್ ಫಂಡ್ ಅಕೌಂಟ್. ಎಂಟ್ರಿ ಫಾರ್ ದ ಆನ್ಯುವಲ್ ಅಪ್ರಾಪ್ರಿಯೇಷನ್ ಮೇಲೆ. ಸೊ ಆನ್ಯುವಲ್ ಅಪ್ರಾಪ್ರಿಯೇಷನ್ ಮಾಡಿದೆ. ನೆಕ್ಸ್ಟ್ ಎಂಟ್ರಿ ಏನಿರಬಹುದು? ವಿ ನೋ ದಟ್ ಆಸ್ ಯೂಶುವಲ್ ಯು ಹ್ಯಾವ್ ಟು ಮೇಕ್ ಅನ್ ಇನ್ವೆಸ್ಟ್ಮೆಂಟ್. ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ತಾನೆ. ಇನ್ವೆಸ್ಟ್ಮೆಂಟ್ ನಾನು ಮಾಡುದು ಏನು ಎಂಟ್ರಿ ಪಾಸ್ ಮಾಡ್ತೇನೆ? ವೆನ್ ಐ ಮೇಕಿಂಗ್ ದ ಇನ್ವೆಸ್ಟ್ಮೆಂಟ್ ಮೈ ಅಸೆಟ್ ಇನ್ ದ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸಸ್, ಐ ಹ್ಯಾವ್ ಟು ಡೆಬಿಟ್ sinking fund investment account, and since I am losing money my bank balance will decrease, so bank account will be credited. Entry for the investment made. ಇದರಲ್ಲಿ ಬಹಳ ಮುಖ್ಯವಾಗಿ ಒಂದು ಪಾಯಿಂಟ್ ಅನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಸೆಕೆಂಡ್ ಇಯರ್ ಆನ್ವರ್ಡ್ಸ್ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಆ ಇನ್ವೆಸ್ಟ್ಮೆಂಟ್ ನ ಮೊತ್ತ ಎಷ್ಟಿರ್ತದೆ ಅಂತ ಹೇಳಿದ್ರೆ, ನೀವು ಎಷ್ಟು ಆನ್ಯುವಲ್ ಅಪ್ರಾಪ್ರಿಯೇಷನ್ ಮಾಡಿರ್ತೀರಿ ಅದು ಫಿಕ್ಸ್ಡ್ ಅಮೌಂಟ್ ಪ್ಲಸ್ ಆ ವರ್ಷ ಎಷ್ಟು ಬಡ್ಡಿ ಬಂದಿದೆ, ಎಷ್ಟು ಮೊತ್ತವನ್ನು ನೀವು ಸಿಂಕಿಂಗ್ ಫಂಡ್ಗೆ ಟ್ರಾನ್ಸ್ಫರ್ ಮಾಡಿದಿರಿ ಬಡ್ಡಿಯನ್ನು, ಆ ಎರಡನ್ನು ಆಡ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ 25,000 ನಿಮ್ಮ ಆನ್ಯುವಲ್ ಅಪ್ರಾಪ್ರಿಯೇಷನ್ ಅಂತ ಎಣಿಸಿ 2,000 ಆ ವರ್ಷದಲ್ಲಿ ಬಡ್ಡಿ ಬಂದಿದೆ ಅಂತ ಆದ್ರೆ ನೀವು ಇನ್ವೆಸ್ಟ್ಮೆಂಟು 25,000 ಮಾಡುದಲ್ಲ 27,000 ಮಾಡಬೇಕಾಗ್ತದೆ. ಬಿಕಾಸ್ 25,000 ಆನ್ಯುವಲ್ ಅಪ್ರಾಪ್ರಿಯೇಷನ್ ಪ್ಲಸ್ 2,000 ನೀವು ಏನು ಬಡ್ಡಿ ರಿಸೀವ್ ಮಾಡಿದಿರಿ ಅದನ್ನು ಎರಡನ್ನು ಸೇರಿಸಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಇದು ಬಹಳ ಮುಖ್ಯ. ಐ ಹೋಪ್ ಯು ಹ್ಯಾವ್ ಆಲ್ಸೋ ಅಂಡರ್ಸ್ಟುಡ್ ದ ಜರ್ನಲ್ ಎಂಟ್ರೀಸ್ ಟು ಬಿ ಪಾಸ್ಡ್ ಇನ್ ದ ಸಬ್ಸಿಕ್ವೆಂಟ್ ಇಯರ್ಸ್.
ಫಸ್ಟ್ ಇಯರ್ ನ ಎಂಡ್ ಅಲ್ಲಿ 2 ಜರ್ನಲ್ ಎಂಟ್ರೀಸ್ ಬರ್ತದೆ, ಸಬ್ಸಿಕ್ವೆಂಟ್ ಇಯರ್ಸ್ ನ ಎಂಡ್ ಅಲ್ಲಿ 4 ಜರ್ನಲ್ ಎಂಟ್ರೀಸ್ ಬರ್ತದೆ. ಒಂದು ಬಡ್ಡಿ ಬಂದದ್ದು, ಬಡ್ಡಿ ಟ್ರಾನ್ಸ್ಫರ್ ಮಾಡಿದ್ದು, ಆನ್ಯುವಲ್ ಅಪ್ರಾಪ್ರಿಯೇಷನ್ ಮತ್ತು ಇನ್ವೆಸ್ಟ್ಮೆಂಟ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಲೆಟ್ ಅಸ್ ಮೂವ್ ಟು ದ ಲಾಸ್ಟ್ ಇಯರ್. ನಾವು ಲಾಸ್ಟ್ ಇಯರ್ಗೆ ನಾವು ಎಂಟ್ರೀಸ್ ಅನ್ನು ಪಾಸ್ ಮಾಡುವ ಕಲಿಯೋಣ. ಈಗ ಜರ್ನಲ್ ಎಂಟ್ರೀಸ್ ಇನ್ ದ ಲಾಸ್ಟ್ ಇಯರ್. ಲಾಸ್ಟ್ ಇಯರ್ ಕೂಡ ಹಾಗೆ ಆಸ್ ಯೂಶುವಲ್ ಯು ವಿಲ್ ರಿಸೀವ್ ಇಂಟ್ರೆಸ್ಟ್ ಬರುತ್ತೆ. ಯಾವುದರ ಮೇಲೆ ಇಂಟ್ರೆಸ್ಟ್ ಬರ್ತದೆ? ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಏನು ನೀವು ಮಾಡಿದ್ದೀರಿ ಅದರ ಮೇಲೆ, ಇಷ್ಟು ವರ್ಷದ ಇನ್ವೆಸ್ಟ್ಮೆಂಟ್ ನ ಮೇಲೆ ನಿಮಗೆ ಒಟ್ಟು ಬಡ್ಡಿ ಬರ್ತದೆ. ಫಸ್ಟ್ ಇಯರ್ ನ ಇನ್ವೆಸ್ಟ್ಮೆಂಟು, ಸೆಕೆಂಡ್ ಇಯರ್ ನ ಇನ್ವೆಸ್ಟ್ಮೆಂಟು, ಥರ್ಡ್ ಇಯರ್ ನ ಇನ್ವೆಸ್ಟ್ಮೆಂಟು, ಫೋರ್ತ್ ಇಯರ್ ನ ಇನ್ವೆಸ್ಟ್ಮೆಂಟು, ಈ 4 ವರ್ಷದ ಇನ್ವೆಸ್ಟ್ಮೆಂಟ್ ನ ಮೇಲೆ ಬಡ್ಡಿ ಬರ್ತದೆ. ಏನ್ ಎಂಟ್ರಿ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಬಡ್ಡಿ ಬಂದದ್ದಕ್ಕೆ ಎಂಟ್ರಿ ಫಾರ್ ದ ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ರಿಸೀವ್ಡ್. And we know that this interest need to be transferred. We must close that interest received. ಅದನ್ನು ನಾನು ಕ್ಲೋಸ್ ಮಾಡಬೇಕಾಗ್ತದೆ ಬೈ ಟ್ರಾನ್ಸ್ಫರಿಂಗ್ ಇಟ್ ಟು ದ ಸಿಂಕಿಂಗ್ ಫಂಡ್. ಏನ್ ಎಂಟ್ರಿ? ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಅಕೌಂಟ್, ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಸಿಂಕಿಂಗ್ ಫಂಡ್ ಅಕೌಂಟ್. ಇಲ್ಲಿಗೆ ವರ್ಗಾವಣೆ ಮಾಡೋದ್ರ ಮೂಲಕ ನಾನು ಇಂಟ್ರೆಸ್ಟ್ ಅನ್ನು ಕ್ಲೋಸ್ ಮಾಡಬೇಕಾಗ್ತದೆ. ಎಂಟ್ರಿ ಫಾರ್ ದ ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. You know that as a third entry you must pass the entry for the annual appropriation. ಕೊನೆಯ ವರ್ಷ ನಾನು ಆನ್ಯುವಲ್ ಅಪ್ರಾಪ್ರಿಯೇಷನ್ ಮಾಡುವುದಿಲ್ಲ ಅಂತ ಹೇಳುವಾಗಿಲ್ಲ. ಕೊನೆಯ ವರ್ಷವೂ ಕೂಡ ನೀವು ಆನ್ಯುವಲ್ ಅಪ್ರಾಪ್ರಿಯೇಷನ್ ಮಾಡಬೇಕು. ವಿತ್ ದ ಸೇಮ್ ಅಮೌಂಟ್ ಯು ಹ್ಯಾವ್ ಟು ಪಾಸ್ ದ ಜರ್ನಲ್ ಎಂಟ್ರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಸಿಂಕಿಂಗ್ ಫಂಡ್ ಅಕೌಂಟ್. ದಿಸ್ ಈಸ್ ದ ಎಂಟ್ರಿ ಫಾರ್ ದ ಆನ್ಯುವಲ್ ಅಪ್ರಾಪ್ರಿಯೇಷನ್. ಐ ಹೋಪ್ ಈ 3 ಎಂಟ್ರೀಸ್ ನಿಮಗೆ ಗೊತ್ತಾಯ್ತು. ಲಾಸ್ಟ್ ಇಯರ್ ನಲ್ಲೂ ಈ 3 ಎಂಟ್ರಿ ರಿಪೀಟ್ ಆಯಿತು. ಬಟ್ ಈಗ 4ನೇ ಎಂಟ್ರಿ ನಾವು ಇಷ್ಟು ವರ್ಷ ಏನು ಮಾಡ್ತಾ ಇತ್ತು? ವೇರ್ ಮೇಕಿಂಗ್ ದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇತ್ತು. ಬಟ್ ಕೊನೆಯ ವರ್ಷವೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಹೇಳಿ? ಇದು ಕೊನೆಯ ವರ್ಷ. ಈ ವರ್ಷ ಡಿಬೆಂಚರ್ಸ್ಗಳನ್ನು ಹಿಂದಕ್ಕೆ ಕೊಡಬೇಕು. ನನಗೆ ಹಣ ಬೇಕು, ನನ್ನ ಬಳಿಯಲ್ಲಿ ಹಣ ಇರುವ ಹಾಗೆ ನೋಡಿಕೊಳ್ಬೇಕು. ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತಾದ್ರೆ ದೇರ್ ವಿಲ್ ಬಿ ಅನ್ ಔಟ್ಫ್ಲೋ ಆಫ್ ಕ್ಯಾಶ್. ನನಗೆ ಔಟ್ಫ್ಲೋ ಆಗಬಾರದು, ಇನ್ಫ್ಲೋ ಆಗಬೇಕು. ನನಗೀಗ ಹಣ ಬರಬೇಕು ಅಂತಾದ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬಾರದು. ಇನ್ಸ್ಟೆಡ್ ಇನ್ವೆಸ್ಟ್ಮೆಂಟ್ ಅನ್ನು ಮಾರಬೇಕು. ಐ ಹ್ಯಾವ್ ಟು ಸೆಲ್ ದ ಇನ್ವೆಸ್ಟ್ಮೆಂಟ್, ಐ ಹ್ಯಾವ್ ಟು ರಿಯಲೈಸ್ ದ ಇನ್ವೆಸ್ಟ್ಮೆಂಟ್ ಅನ್ನು ಮಾರಾಟ ಮಾಡಬೇಕು. ಹಾಗಾದ್ರೆ ನಾನು ಮಾರಾಟ ಮಾಡುವಾಗ ಯಾವ ಯಾವ ಘಟನೆಗಳು ಘಟಿಸಬಹುದು ನೋಡೋಣ. ಐ ಮೇ ಸೆಲ್ ದ ಇನ್ವೆಸ್ಟ್ಮೆಂಟ್ ಎಟ್ ಪಾರ್. ನಾನು ಇನ್ವೆಸ್ಟ್ಮೆಂಟ್ ಅನ್ನು ಪಾರ್ಗೆ ಮಾರಾಟ ಮಾಡಬಹುದು. ಅಂದ್ರೆ ನನ್ನ ಬಳಿಯಲ್ಲಿ 1 ಲಕ್ಷ ರೂಪಾಯಿಯ ಇನ್ವೆಸ್ಟ್ಮೆಂಟ್ ಉಂಟು ಅಂತ ಉದಾಹರಣೆಗೆ ಎಣಿಸಿ, ಆ 1 ಲಕ್ಷದ ಇನ್ವೆಸ್ಟ್ಮೆಂಟ್ ಅನ್ನು ನಾನು ಮಾರುವಾಗ ನನಗೆ 1 ಲಕ್ಷದ ಬೈಯರೇ ಸಿಕ್ಕಿದ್ರು, 1 ಲಕ್ಷಕ್ಕೆ ಖರೀದಿ ಮಾಡುವವರು ಸಿಕ್ಕಿದ್ರು. ಹಾಗಾದ್ರೆ ನಾನು 1 ಲಕ್ಷಕ್ಕೆ ಮಾರಾಟ ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು ಅಂತಾದ್ರೆ ಇನ್ವೆಸ್ಟ್ಮೆಂಟ್ಸ್ ಆರ್ ಸೋಲ್ಡ್ ಎಟ್ ಪಾರ್ ಅಂತ ಆಯಿತು. ಆರ್ ಐ ಮೇ ಸೆಲ್ ದ ಇನ್ವೆಸ್ಟ್ಮೆಂಟ್ ಎಟ್ ಎ ಲಾಸ್. ನಷ್ಟಕ್ಕೆ ನಾನು ಮಾರಾಟ ಮಾಡಬಹುದು. ನನ್ನ ಇನ್ವೆಸ್ಟ್ಮೆಂಟ್ ನನಗೆ ಲಾಭಕ್ಕೆ ಮಾರ್ಲಿಕ್ಕೆ ಆಗಲಿಲ್ಲ, ಅಥವಾ ಬ್ರೇಕ್ ಇವನ್ಗೆ ಮಾರಾಟ ಮಾಡಲಿಕ್ಕೆ ಆಗಲಿಲ್ಲ, ಪಾರ್ಗೆ ಮಾರಾಟ ಆಗಲಿಲ್ಲ ಅಂದ್ರೆ ನಾನು ನಷ್ಟಕ್ಕೆ ಮಾರಾಟ ಮಾಡಬೇಕಾದಂತ ಸಂದರ್ಭ ಬರಬಹುದು. 1 ಲಕ್ಷದ ಇನ್ವೆಸ್ಟ್ಮೆಂಟ್ ಅನ್ನು ನಾನು 95,000 ರೂಪಾಯಿಗೆ ಮಾರಬೇಕಾಗಿ ಬಂತು. ಸೊ ನಷ್ಟ ಆಯಿತು ತಾನೆ. ಅದೇ ರೀತಿ ಐ ಮೇ ಸೆಲ್ ದ ಇನ್ವೆಸ್ಟ್ಮೆಂಟ್ ಫಾರ್ ಎ ಪ್ರಾಫಿಟ್. ನಾನು ಲಾಭಕ್ಕೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನು ಮಾರಬಹುದು. 1 ಲಕ್ಷದ ಇನ್ವೆಸ್ಟ್ಮೆಂಟು 1,10,000ಕ್ಕೆ ನನಗೆ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಯಿತು. ಈ 3ರಲ್ಲಿ ಯಾವುದಾದ್ರೂ ಒಂದು ಘಟನೆ ಘಟಿಸಲಿಕ್ಕೆ ಸಾಧ್ಯ ಉಂಟು. ಎಲ್ಲಾ ಘಟನೆಗಳು ಘಟಿಸಲಿಕ್ಕೆ ಸಾಧ್ಯ ಇಲ್ಲ ಒಂದು ಲೆಕ್ಕದಲ್ಲಿ, ಸರಿತಾನೆ? ಹಾಗಾಗಿ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ನಾವು ಎಂಟ್ರೀಸ್ ಕಲಿಯೋಣ. ಲೆಟ್ ಅಸ್ ಫಸ್ಟ್ ಕಾನ್ಸಂಟ್ರೇಟ್ ಆನ್ ಸೆಲ್ಲಿಂಗ್ ದ ಇನ್ವೆಸ್ಟ್ಮೆಂಟ್ ಎಟ್ ಪಾರ್, ಬ್ರೇಕ್ ಇವನ್ ಪ್ರೈಸ್ಗೆ. 1 ಲಕ್ಷದ ಇನ್ವೆಸ್ಟ್ಮೆಂಟ್ ಅನ್ನು 1 ಲಕ್ಷಕ್ಕೆ ಮಾರಿದ್ರಿ ಅಂತ ಆದ್ರೆ ನಿಮಗೆ ಏನಾಯ್ತು? ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಯಿತು, ಬಿಕಾಸ್ ಯು ಆರ್ ಗೋಯಿಂಗ್ ಟು ರಿಯಲೈಸ್ ದ ಕ್ಯಾಶ್. ಹಾಗಾಗಿ ಬ್ಯಾಂಕ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್. ಬಟ್ ಎಟ್ ದ ಸೇಮ್ ಟೈಮ್ an asset decreases in the form of decrease in the ಇನ್ವೆಸ್ಟ್ಮೆಂಟ್ ಮಾರಾಟ ಆಯಿತು ತಾನೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ is going out, so sinking fund investment account will be credited. Entry for the sale of investment. ನಾವು ಏನು ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅನ್ನು ಮಾರಾಟ ಮಾಡಿದ್ದೇವೆ ಅದಕ್ಕೆ ಜರ್ನಲ್ ಎಂಟ್ರಿ ಪಾಸ್ ಮಾಡಿದಾಗಾಯಿತು. ದಿಸ್ ಈಸ್ ಇನ್ವೆಸ್ಟ್ಮೆಂಟ್ ಸೋಲ್ಡ್ ಎಟ್ ಪಾರ್ ಆಯಿತು. ಲೆಟ್ ಅಸ್ ನೌ ಮೂವ್ ಆನ್ ಟು ದ ಸೆಕೆಂಡ್ ಒನ್. ಯು ಆರ್ ಸೆಲ್ಲಿಂಗ್ ದ ಇನ್ವೆಸ್ಟ್ಮೆಂಟ್ ಎಟ್ ಅ ಲಾಸ್. 1 ಲಕ್ಷದ ಇನ್ವೆಸ್ಟ್ಮೆಂಟ್ ಅನ್ನು 95,000ಕ್ಕೆ ಮಾರ್ತಾ ಇದ್ದೀರಿ. ಅಂದ್ರೆ 5,000 ರೂಪಾಯಿ ನಿಮಗೆ ನಷ್ಟ ಆಗ್ತಾ ಉಂಟು. ಎಂಟ್ರಿ ಹೇಳ್ಕೊಡ್ಲಾ? ನಿಮಗೆ ಎಷ್ಟು ಹಣ ಬಂತು? 1 ಲಕ್ಷದ ಇನ್ವೆಸ್ಟ್ಮೆಂಟ್ ಅನ್ನು ಮಾರಾಟ ಮಾಡಿ 95,000 ರೂಪಾಯಿ ಹಣ ಬಂತು ಅಂತಾದ್ರೆ ಬ್ಯಾಂಕ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್ ವಿತ್ 95,000. ನಿಮ್ಗೇನಾಗಿದೆ? 5,000 ನಷ್ಟ ಆಗಿದೆ ತಾನೆ.
ಈ ನಷ್ಟವನ್ನು ಯು ಹ್ಯಾವ್ ಟು ಡೆಬಿಟ್ ಇಟ್ ಟು ಸಿಂಕಿಂಗ್ ಫಂಡ್ ಅಕೌಂಟ್. ಸಿಂಕಿಂಗ್ ಫಂಡ್ಗೆ ನಾನು ಡೆಬಿಟ್ ಕೊಡಬೇಕು ಈ ನಷ್ಟ. ಇನ್ ಅಡಿಷನ್ ಟು ದಾಟ್ 95 ಪ್ಲಸ್ 5 1 ಲಕ್ಷಕ್ಕೆ ನಾನು ಡೆಬಿಟ್ ಕೊಟ್ಟೆ. ನಿಮ್ಮಿಂದ ಏನು ಹೋಯ್ತು? ಇನ್ವೆಸ್ಟ್ಮೆಂಟ್ ಹೋಯ್ತು. ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಕ್ರೀಸ್ ಆಯಿತು. ಸೊ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್. Entry for the sale of sinking fund investment at a loss. I hope you have understood this journal entry. Bank account will be debited because you are receiving money 95,000. Sinking fund account is debited with 5,000 because it is a loss, need to be debited to the sinking fund. To sinking fund investment account 1 ಲಕ್ಷದ ಇನ್ವೆಸ್ಟ್ಮೆಂಟ್ ತಾನೆ, that need to be credited because you are losing the investment. Your investment is going out. Your investment decreases. Let us move to the next one. You are selling the investment for a profit now. ಲಾಭಕ್ಕೆ ಮಾರ್ತಾ ಇದ್ದೀರಿ ಇನ್ವೆಸ್ಟ್ಮೆಂಟ್ ಅನ್ನು. ಏನಾಗ್ತದೆ ನೋಡುವ. 1 ಲಕ್ಷದ ಇನ್ವೆಸ್ಟ್ಮೆಂಟ್ ಅನ್ನು 1,10,000ಕ್ಕೆ ಮಾರ್ತಾ ಇದ್ದೀರಿ. ಬ್ಯಾಂಕ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್ ವಿತ್ 1,10,000. ಯಾಕಂದ್ರೆ ನಿಮಗೆ ಹಣ 1,10,000 ಬಂತು. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಲ್ಲಿ 1,10,000 ರೂಪಾಯಿ ಆಯಿತು. ಟು ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ 1,10,000. ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ಗೆ ನೀವು 1,10,000ವನ್ನು ಕ್ರೆಡಿಟ್ ಕೊಡಬೇಕು. Entry for the sale of sinking fund investment for a profit. ನಿಮಗೊಂದು ಇಲ್ಲಿ ಸಂದೇಹ ಹುಟ್ಟುಕೊಂಡಿರಬಹುದು. ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ನ ಬೆಲೆ 1 ಲಕ್ಷ, ಬಟ್ ನೀವು ಇಲ್ಲಿ 1,10,000 ಕೊಟ್ಟಾಗಾಯ್ತು ತಾನೆ ಕ್ರೆಡಿಟ್. ಅದು ಕರೆಕ್ಷನ್ ಮಾಡಬೇಕೀಗ ನೆಕ್ಸ್ಟ್ ಎಂಟ್ರಿಯಲ್ಲಿ. ಏನ್ ಎಂಟ್ರಿ ಪಾಸ್ ಮಾಡ್ತೇನೆ ನೋಡಿ. ದ ಟ್ರಾನ್ಸ್ಫರ್ ಆಫ್ ಎಕ್ಸಸ್ ಕ್ರೆಡಿಟ್ ಗಿವನ್ ಟು ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಟು ಸಿಂಕಿಂಗ್ ಫಂಡ್. ಏನು ನೀವು 10,000 ಎಕ್ಸಸ್ ಕ್ರೆಡಿಟ್ ಕೊಟ್ಟಿದ್ದೀರಿ 1 ಲಕ್ಷದ ಇನ್ವೆಸ್ಟ್ಮೆಂಟ್ಗೆ 1,10,000 ಅಂತ ಏನು ಅಂತ ಬರ್ದಿದ್ದೀರಿ. ಏನು 10,000 ಎಕ್ಸಸ್ ಕ್ರೆಡಿಟ್ ಕೊಟ್ಟಿದ್ದೀರಿ ಅದನ್ನು ಸರಿಪಡಿಸಬೇಕು. ಆ ಎಕ್ಸಸ್ ಮೊತ್ತವನ್ನು ನಾವು ಸಿಂಕಿಂಗ್ ಫಂಡ್ ಅಕೌಂಟ್ಗೆ ವರ್ಗಾವಣೆ ಮಾಡಬೇಕು. ಹಾಗಾದ್ರೆ ಏನು ಎಂಟ್ರಿ ಪಾಸ್ ಮಾಡಬೇಕು ನೋಡಿ. ಎಕ್ಸಸ್ ಕ್ರೆಡಿಟ್ ಕೊಟ್ಟ ಕಾರಣದಿಂದ ನಾನು ಅದನ್ನು ಡೆಬಿಟ್ ಮಾಡಬೇಕಾಗ್ತದೆ. ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಬಿಟ್. ನನ್ನ ಉದಾಹರಣೆಯಲ್ಲಿ 10,000 ಕೊಟ್ಟಿದ್ದೇನಂತಾದ್ರೆ ಎಕ್ಸಸ್ಸು 10,000 ಎಲ್ಲಿಗೆ ವರ್ಗಾವಣೆ ಮಾಡಬೇಕು? ಟು ಸಿಂಕಿಂಗ್ ಫಂಡ್ಗೆ ನಾನು ವರ್ಗಾವಣೆ ಮಾಡಬೇಕು. ಸೊ to sinking fund account 10,000. Entry for the excess credit given credited to sinking fund account. I hope you have understood the entries related to sinking fund investment and the sale of sinking fund investment. Let us move further. Let us now concentrate on the entries which are related to the final settlement. ಯಾರಿಗೆ ನಾವು ಫೈನಲ್ ಸೆಟಲ್ಮೆಂಟ್ ಮಾಡಬೇಕು? ಡಿಬೆಂಚರ್ ಹೋಲ್ಡರ್ಸ್ಗೆ ಫೈನಲ್ ಸೆಟಲ್ಮೆಂಟ್ ಮಾಡಬೇಕು. ಫೈನಲ್ ಸೆಟಲ್ಮೆಂಟ್ ಮಾಡುವಾಗ ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಳಿ, ಏನು ನಾನು ಫೈನಲ್ ಸೆಟಲ್ಮೆಂಟ್ ಮಾಡ್ತೇನೆ ಆ ಫೈನಲ್ ಸೆಟಲ್ಮೆಂಟು ನಾನು ಎಟ್ ಪಾರ್ಗೆ ಮಾಡಬಹುದು, ಎಟ್ ಪ್ರೀಮಿಯಂಗೆ ಮಾಡಬಹುದು, ಆರ್ ಎಟ್ ಡಿಸ್ಕೌಂಟ್ ಮಾಡಬಹುದು. ಸರಿತಾನೆ? ಹಾಗಾಗಿ ಪ್ರತಿಯೊಂದನ್ನು ನಾನು ನಿಮಗೆ ಸಪರೇಟ್ ಆಗಿ ಎಂಟ್ರೀಸ್ ಹೇಳಿಕೊಡ್ತೇನೆ. ಫಸ್ಟ್, ಏನು ಡಿಬೆಂಚರ್ ಹೋಲ್ಡರ್ಸ್ಗೆ ಕೊಡ್ಲಿಕ್ಕೆ ಬಾಕಿ ಇದೆ ಅದನ್ನು ಅವರ ಅಕೌಂಟ್ಗೆ ವರ್ಗಾವಣೆ ಮಾಡುವ. ಈಗ ವಾಪಸ್ಸು ನಾನು 2 ಲಕ್ಷ ಅಂತ ಎಣಿಸ್ತೇನೆ. ಈಗ ಡಿಬೆಂಚರ್ ಹೋಲ್ಡರ್ಸ್ಗೆ ನಾನು ನನ್ನ ಬಳಿಯಲ್ಲಿ 2 ಲಕ್ಷದ ಡಿಬೆಂಚರ್ಸ್ ಉಂಟು ಅಂತಾದ್ರೆ 2 ಲಕ್ಷದ ಡಿಬೆಂಚರ್ಸ್ ಅನ್ನು ನಾನು ಹಿಂದಕ್ಕೆ ಕೊಡಬೇಕು ಅಂತಾದ್ರೆ ಫಸ್ಟ್ ನಾನು 2 ಲಕ್ಷದ ಡಿಬೆಂಚರ್ಸ್ ಅನ್ನು ಡಿಬೆಂಚರ್ ಹೋಲ್ಡರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಲೆಟ್ ಮಿ ಫಸ್ಟ್ ಕನ್ಸಿಡರ್ ರಿಡೀಮಿಂಗ್ ದ ಡಿಬೆಂಚರ್ಸ್ ಎಟ್ ಪಾರ್. ಡಿಬೆಂಚರ್ಸ್ ಯಾವ ಬ್ಯಾಲೆನ್ಸ್ ಇರ್ತದೆ? ಕ್ರೆಡಿಟ್ ಬ್ಯಾಲೆನ್ಸ್ ಇರ್ತದೆ. ನಾನು ವರ್ಗಾವಣೆ ಮಾಡ್ತೇನೆ ಅಂತಾದ್ರೆ, ಕ್ಲೋಸ್ ಮಾಡ್ತೇನೆ ಅಂತಾದ್ರೆ ನೀಡ್ ಟು ಬಿ ಡೆಬಿಟೆಡ್. ಹಾಗಾಗಿ ಎಂಟ್ರಿ ಏನ್ ಪಾಸ್ ಮಾಡ್ತೇನೆ ಅಂತ ಹೇಳಿದ್ರೆ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ಅವರ ಅಕೌಂಟ್ಗೆ ವರ್ಗಾವಣೆ ಮಾಡಿದೆ 2 ಲಕ್ಷ 2 ಲಕ್ಷ. ಎಂಟ್ರಿ ಫಾರ್ ದ ಟ್ರಾನ್ಸ್ಫರ್ ಆಫ್ ಬ್ಯಾಲೆನ್ಸ್ ಇನ್ ಡಿಬೆಂಚರ್ ಅಕೌಂಟ್. ಅವರ ಅಕೌಂಟ್ಗೆ ನಾನು ವರ್ಗಾವಣೆ ಮಾಡಿದೆ. ಈ ಎಂಟ್ರಿ ಯಾವಾಗ? ಇಫ್ ದ ಡಿಬೆಂಚರ್ಸ್ ಆರ್ ರಿಡೀಮ್ಡ್ ಎಟ್ ಪಾರ್. ಲೆಟ್ ಅಸ್ ಮೂವ್ ಫರ್ದರ್. ಇಫ್ ದ ಡಿಬೆಂಚರ್ಸ್ ಆರ್ ರಿಡೀಮ್ಡ್ ಟು ಪ್ರೀಮಿಯಂ ನೋಡೋಣ. ಈಗ ಪ್ರೀಮಿಯಂಗೆ ರಿಡೀಮ್ ಮಾಡ್ತೀರಿ ಅಂತಾದ್ರೆ ಪ್ರೀಮಿಯಂ ಅಂದ್ರೆ ಏನು? ನಾಟ್ ಓನ್ಲಿ ದ ಡಿಬೆಂಚರ್ ಬ್ಯಾಲೆನ್ಸ್ ಬಟ್ ಆಲ್ಸೋ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ದ ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್. ಅದನ್ನು ನಾನು ವರ್ಗಾವಣೆ ಮಾಡಬೇಕಾಗ್ತದೆ. ಎಂಟ್ರಿ ಗಮನಿಸಿ. ಡಿಬೆಂಚರ್ ಅಕೌಂಟ್ ಡೆಬಿಟ್ 2 ಲಕ್ಷ ಪ್ಲಸ್ 10,000 ಅಂತ ಎಣಿಸಿ. 10,000 ಏನು? ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ವರ್ಗಾವಣೆ ಮಾಡಿದೆ. ಎಂಟ್ರಿ ಫಾರ್ ದ ಟ್ರಾನ್ಸ್ಫರ್ ಆಫ್ ಬ್ಯಾಲೆನ್ಸ್ ಇನ್ ಡಿಬೆಂಚರ್ ಅಕೌಂಟ್ ಅಲಾಂಗ್ ವಿತ್ ದ ಪ್ರೀಮಿಯಂ ಆನ್ ರಿಡಂಪ್ಷನ್ ಪೇಯಬಲ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಇಫ್ ದ ಡಿಬೆಂಚರ್ಸ್ ಆರ್ ರಿಡೀಮ್ಡ್ ಎಟ್ ಡಿಸ್ಕೌಂಟ್. ಡಿಸ್ಕೌಂಟ್ಗೆ ನಾನು ಡಿಬೆಂಚರ್ಸ್ ಅನ್ನು ರಿಡೀಮ್ ಮಾಡಿದೆ ಅಂತಾದ್ರೆ ಏನು ಎಂಟ್ರಿ ಗಮನಿಸಿ. ವೆನ್ ಐ ಆಮ್ ರಿಡೀಮಿಂಗ್ ದ ಡಿಬೆಂಚರ್ಸ್ ಎಟ್ ಡಿಸ್ಕೌಂಟ್
debentures account debit to debenture holders account. ಈಗ 2 ಲಕ್ಷದ ಡಿಬೆಂಚರ್ಗೆ ನಾನು 1,90,000 ಕೊಡ್ತೇನೆ. ಐ ಆಮ್ ರಿಡೀಮಿಂಗ್ ದ ಡಿಬೆಂಚರ್ಸ್ ಅಟ್ ಡಿಸ್ಕೌಂಟ್ ಅಂತಾದ್ರೆ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ 2 ಲಕ್ಷ, ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ನಾನು 1,90,000 ಮಾತ್ರ ಕೊಡೋದು. ಏನದು 10,000 ಡಿಸ್ಕೌಂಟ್ ಶುಡ್ ಬಿ ಕ್ರೆಡಿಟೆಡ್ ಟು ದ ಸಿಂಕಿಂಗ್ ಫಂಡ್. ಸಿಂಕಿಂಗ್ ಫಂಡ್ ಅಕೌಂಟ್ಗೆ ನಾನು ವರ್ಗಾವಣೆ ಮಾಡಬೇಕಾಗ್ತದೆ. ಇದು ಬಹಳ ಮುಖ್ಯವಾಗಿ ನೀವು ಏನು ಎಂಟ್ರಿ ಪಾಸ್ ಮಾಡಬೇಕದು. ಅದೇ ರೀತಿಯಲ್ಲಿ ಯು ಹ್ಯಾವ್ ಟು ಪಾಸ್ ಒನ್ ಮೋರ್ ಎಂಟ್ರಿ, ದಟ್ ಈಸ್ ಫಾರ್ ಟ್ರಾನ್ಸ್ಫರಿಂಗ್ ದ ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಟು ದ ಸಿಂಕಿಂಗ್ ಫಂಡ್. ಇದರ ಹಿಂದಿನ ಎಂಟ್ರಿಯಲ್ಲಿ ನೀವು ಅಬ್ಸರ್ವ್ ಮಾಡಿ ಬರ್ಬೋದು, ಏನು ಎಂಟ್ರಿ ಪಾಸ್ ಮಾಡಿದ್ದೆ, ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಅಕೌಂಟ್ ಅನ್ನು ನಾನು ಡೆಬಿಟ್ ಮಾಡಿದ್ದೆ. ಇದನ್ನು ನಾನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಸಿಂಕಿಂಗ್ ಫಂಡ್ಗೆ ಸಿಂಕಿಂಗ್ ಫಂಡ್ಗೆ ವರ್ಗಾವಣೆ ಮಾಡಬೇಕು. ಏನು ಎಂಟ್ರಿ ಪಾಸ್ ಮಾಡಬೇಕಾಗ್ತದೆ, ಫಾರ್ ದ ಟ್ರಾನ್ಸ್ಫರ್ ಆಫ್ ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಅಕೌಂಟ್ ಟು ದ ಸಿಂಕಿಂಗ್ ಫಂಡ್. ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಅಕೌಂಟ್ ಅನ್ನು ನಾನು ಡೆಬಿಟ್ ಮಾಡಿದೆ, ಅದನ್ನು ಟ್ರಾನ್ಸ್ಫರ್ ಮಾಡುದು ಅಂದ್ರೆ ನಾನು ಕ್ರೆಡಿಟ್ ಮಾಡಬೇಕಾಗ್ತದೆ. ಎಲ್ಲಿಗೆ ವರ್ಗಾವಣೆ ಮಾಡಬೇಕು, ಸಿಂಕಿಂಗ್ ಫಂಡ್ ಅಕೌಂಟ್ ಡೆಬಿಟ್ ಟು ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಅಕೌಂಟ್. ಏನು ನಾನು ಪ್ರೀಮಿಯಂ ಕೊಡ್ತಾ ಇದ್ದೇನೆ, ಆ ಪ್ರೀಮಿಯಂ ಅನ್ನು ಕೂಡ ನಾನು ಸಿಂಕಿಂಗ್ ಫಂಡ್ಗೆ ವರ್ಗಾವಣೆ ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ನಾನು ಹೇಗೆ ಇಲ್ಲಿ ಡಿಸ್ಕೌಂಟ್ ಅನ್ನು ವರ್ಗಾವಣೆ ಮಾಡಿದೆ, ಹಾಗೆ ಡಿಸ್ಕೌಂಟ್ ಅನ್ನು ನಾನು ಇಲ್ಲಿ ವರ್ಗಾವಣೆ ಮಾಡಿದೆ. ಯಾವುದಕ್ಕೆ ವರ್ಗಾವಣೆ ಮಾಡಿದೆ, I have to transfer this sinking in this discount to the sinking fund. ಸಿಂಕಿಂಗ್ ಫಂಡ್ಗೆ ವರ್ಗಾವಣೆ ಮಾಡಿದೆ ತಾನೆ, ಅದೇ ರೀತಿಯಲ್ಲಿ ಪ್ರೀಮಿಯಂ ಅನ್ನು ನಾನು ಸಿಂಕಿಂಗ್ ಫಂಡ್ಗೆ ವರ್ಗಾವಣೆ ಮಾಡಬೇಕಾಗ್ತದೆ. ಲೆಟ್ us move further. Let us now pass the entry for the final settlement. ಫೈನಲ್ ಸೆಟಲ್ಮೆಂಟ್ಗೆ ನಾವು ಎಂಟ್ರಿ ಪಾಸ್ ಮಾಡುವ. ಎಲ್ಲಾ ಕೇಸ್ನಲ್ಲೂ ಕೂಡ ಪಾರ್ಗೆ ಮಾಡಿರ್ಬೋದು, ಪ್ರೀಮಿಯಂಗೆ ಮಾಡಿರ್ಬೋದು ಅಥವಾ ಡಿಸ್ಕೌಂಟ್ಗೆ ಮಾಡಿರ್ಬೋದು. ಈ ಎಂಟ್ರಿ ಕಾಮನ್ ಇರ್ತದೆ. ಏನು ಎಂಟ್ರಿ ಪಾಸ್ ಮಾಡ್ತೇನೆ ಅಂತ ಹೇಳಿದ್ರೆ, ಡಿಬೆಂಚರ್ ಹೋಲ್ಡರ್ಸ್ಗೆ ನಾನು ಪೇಮೆಂಟ್ ಮಾಡುವ ಕಾರಣದಿಂದ ಮೈ ಲಯಬಿಲಿಟಿ ಡಿಕ್ರೀಸಸ್, ಶುಡ್ ಬಿ ಡೆಬಿಟೆಡ್, and I'm losing money, my bank balance will decrease. ಹಾಗಾಗಿ ಬ್ಯಾಂಕ್ ಅಕೌಂಟ್ will be credited. Entry for the final payment. ಸರಿ, let us move to the ಲಾಸ್ಟ್ ಜರ್ನಲ್ ಎಂಟ್ರಿ. ಲಾಸ್ಟ್ ಜರ್ನಲ್ ಎಂಟ್ರಿಗೆ ನಾನು ಹೋಗ್ತಾ ಇದ್ದೇನೆ. ಏನು ಲಾಸ್ಟ್ ಜರ್ನಲ್ ಎಂಟ್ರಿ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಕ್ಲೋಸ್ ನಾವು ದ ಸಿಂಕಿಂಗ್ ಫಂಡ್. ಸಿಂಕಿಂಗ್ ಫಂಡ್ ಅನ್ನು ನಾನು ಕ್ಲೋಸ್ ಮಾಡಬೇಕಾಗ್ತದೆ. ಏನ್ ಎಂಟ್ರಿ ಪಾಸ್ ಮಾಡ್ತೇನೆ ಅಂತ ಹೇಳಿದ್ರೆ, ಸಿಂಕಿಂಗ್ ಫಂಡ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್, ಬಿಕಾಸ್ ಸಿಂಕಿಂಗ್ ಫಂಡ್ ವಿಲ್ ಆಲ್ವೇಸ್ ಕ್ಯಾರಿ ಕ್ರೆಡಿಟ್ ಬ್ಯಾಲೆನ್ಸ್. ನಾನು ಅದನ್ನು ಕ್ಲೋಸ್ ಮಾಡುದು ಅಂತ ಹೇಳಿದ್ರೆ ನಾನು ಅದನ್ನು ಡೆಬಿಟ್ ಮಾಡಬೇಕಾಗ್ತದೆ. ಸಿಂಕಿಂಗ್ ಫಂಡ್ ಅಕೌಂಟ್ ಡೆಬಿಟ್ ಟು, ಐ ಹ್ಯಾವ್ ಟು ಟ್ರಾನ್ಸ್ಫರ್ ಟು ದ ಜನರಲ್ ರಿಸರ್ವ್, ಟು ಜನರಲ್ ರಿಸರ್ವ್. Entry for the transfer of ultimate balance in sinking fund to the general reserve. I hope you have understood the journal entries. Let me solve the problems in my next video. Thank you very much.